ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗಬಾರ್ದು ಅಂತೇಳಿ ಅವ್ರಿಗೇನು ಮಾಡ್ತಿದ್ರು, ಅವರ ಸ್ತನ ಭಾಗಕ್ಕೆ ಬಿಸಿಯ ಕಲ್ಲನ್ನು ಕಟ್ಬಿಡೋದು ಬಟ್ಟೆ ಹಾಕಿ. ಹೆಣ್ಣು ಅಂದ್ರೆ ನಾವೇನು ಅನ್ಕೋತೀವಲ್ಲ, ಯಾವ ಭಾಗದ ಮೂಲಕ ಹೆಣ್ಣು ಆ ಭಾಗಗಳನ್ನೇ ವಿರೂಪಗೊಳಿಸ್ಬಿಡೋದು. ಹೈಮೆನ್ ಅಂತ ಒಂದು ಲೇಯರ್ ಇರುತ್ತೆ, ಕನ್ಯಾಪೊರೆ ಅಂತ ಕರಿತೀವಿ, ಒಂದು ತೆಳುವಾದ ಪೊರೆ. ಅದು ಯಾರಿಗೆ ಸಂಪೂರ್ಣವಾಗಿ ಹೊರಟೋಗ್ಬಿಟ್ಟಿದೆ, ಅವರು ಕನ್ಯತ್ವ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಪ್ರಾಣಿಯರು ಲೋಟಸ್ ಫುಟ್ ಅಂದರೆ ಕಾಲು ಈ ಕಮಲದ ಒಂದು ಮೊಗ್ಗಿನ ಥರ ಇರಬೇಕು, ಈ ಥರ ಇರಬೇಕು, ಮೊಗ್ಗಿನ ಥರ. ಯಾವ ಥರ ಅಂದ್ರದು ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಹೆಣ್ಣಿನ ಹೊರ ಜನನಾಂಗವನ್ನು ವಿರೂಪಗೊಳಿಸುವ ಕ್ರಿಯೆ ಕುರಿತಾಗಿ ಕೆಲವೊಂದು ದೇಶಗಳಲ್ಲಿ ಮತ್ತು ಕೆಲವೊಂದು ಧರ್ಮಗಳಲ್ಲಿ, ಕೆಲವೊಂದು ಜನಾಂಗಗಳಲ್ಲಿ ಈ ಥರ ಪದ್ಧತಿ ಇದ್ದದ್ದು ಮತ್ತು ಈಗಲೂ ಇರೋದನ್ನು ಮೇಡಮ್ ಮಾತಾಡಿದರು. ಭಾಳ ಚೆನ್ನಾಗಿ ಅದು ಮಾತಾಡಿದರೆ, ಅದನ್ನು ನೋಡಿದರೆ ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೇನೆ. ಅದು ನೋಡಿ, ಈ ವಿಡಿಯೋನ ನೋಡಿ. ಮೇಡಮ್, ಈ ಶುದ್ಧೀಕರಣ ಮಾಡುವಂಥದ್ದು ಅಂದರೆ ಹೆಣ್ಣನ್ನು ಶುದ್ಧೀಕರಣಗೊಳಿಸುವಂಥದ್ದು, ಅಥವಾ ಗಂಡನ್ನು ಇರ್ಬೋದೇನೋ ಗೊತ್ತಿಲ್ಲ ನನಗೆ, ಬಟ್ ಪ್ರಿಡಾಮಿನೆಂಟ್ಲಿ ಹೆಣ್ಣನ್ನು ಶುದ್ಧೀಕರಣಿಸ್ಬೋದು. ಯಾಕಂದರೆ ಗಂಡಸು ಆಳ್ತಾ ಇದ್ದ, ಹೀಗಾಗಿ ಹೆಣ್ಣನ್ನು ಶುದ್ಧೀಕರಣಗೊಳಿಸಬೇಕು ಅನ್ನೋದೊಂದು ಆತ ಮನಸ್ಸಲ್ಲಿತ್ತು. ಆ ಶುದ್ಧೀಕರಣದ ಹಿಂದೆ ಏನೋ ಮನಸ್ಸಲ್ಲಿ ಇರುತ್ತೆ, ಕಂಟ್ರೋಲ್ ಮಾಡುವಂಥದ್ದು. ಸೊ ಇದು ನಾವು ಒಂದಷ್ಟು ದೇಶಗಳಲ್ಲಿ, ಆಫ್ರಿಕಾ ಖಂಡದ ಕೆಲವೊಂದು ದೇಶಗಳು ಮತ್ತು ಕೆಲವೊಂದು ಇರಾನ್, ಇರಾಕ್ ಥರದ ದೇಶಗಳು, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಈ ಕಡೆ ಮಲೇಷ್ಯಾ ಥರದ ದೇಶಗಳಲ್ಲಿ ಆಗಿರೋದನ್ನು ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಬಟ್ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಿ, ಈ ಥರ ಶುದ್ಧೀಕರಣದ ಹೆಸರಲ್ಲಿ ಮತ್ತೇನಾದರೂ ಈ ಥರ ಕ್ರಿಯೆಗಳು, ಈ ಥರ ಪ್ರೊಸೆಸ್ಗಳೇನಾದರೂ ಇದೆಯಾ ಅಪಾರ್ಟ್ ಫ್ರಮ್ ವಾಟ್ ಎವರ್? ಭಾರತ ಹೊರತಾಗಿ ಯಾವುದು ಸ್ವಲ್ಪ ಹಿಂದುಳಿದ ದೇಶಗಳು ಅಂತೀವಿ, ಆಫ್ರಿಕಾದಲ್ಲೇ ಈ ಥರದ ಒಂದು ವಿಚಿತ್ರವಾದ ಪದ್ಧತಿಗಳನ್ನು ನಾವು ನೋಡ್ಬೋದು. ನಮ್ಮ ದೇಶ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಪದ್ಧತಿಯಲ್ಲೂ ಎಲ್ಲೋ ಒಂದು ಸೈನ್ಸ್ ಇದೆ. ಎಲ್ಲದೂ ಮೂಢನಂಬಿಕೆ ಅಲ್ಲ, ಎಲ್ಲ ಸೈಂಟಿಫಿಕ್ ಅಲ್ಲ. ನಿಧಾನವಾಗಿ ನಾವು ಅದನ್ನು ಬಿಡ್ತಾ ಇದ್ದೀವಿ. ಆಫ್ರಿಕಾದಲ್ಲಿ ಈಗ ಫಿಮೇಲ್ ಜೆನೈಲ್ ಮ್ಯುಟಿಲೇಷನ್ ಅಂತ ನಾನು ಹೇಳಿದೆ, ಅಂದರೆ ಹೆಣ್ಣು ಮಕ್ಕಳ ಹೊರ ಜನನಾಂಗಗಳನ್ನು ಕತ್ತರಿಸಿ ತೆಗೆಯುವಂತಹ ಒಂದು ಅತ್ಯಂತ ಭಯಾನಕವಾದ ಒಂದು ಕ್ರಿಯೆನ ಶುದ್ಧೀಕರಣ ಅಂತ ಮಾಡ್ತಾಯಿದ್ರು. ಅಂಥ ಹೆಣ್ಣು ಮಕ್ಕಳನ್ನೇ ಮಾತ್ರ ಅವರು ವಿವಾಹಕ್ಕೆ ಯೋಗ್ಯಳು ಅಂತ ಅವರು ಕನ್ಸಿಡರ್ ಮಾಡ್ತಾಯಿದ್ರು. ಅದೇ ಥರ ಆಫ್ರಿಕಾದಲ್ಲಿ ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾಗಬಾರ್ದು ಅಂತ ಇನ್ನೊಂದು ಇಂಟೆನ್ಷನ್ನು. ಲೈಂಗಿಕ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾಗಬಾರ್ದು. ಅದು ಒಳಗಾಗಬಾರ್ದು ಅಂದರೆ ಆ ಮಕ್ಕಳಿಗೆ ನೀವು ಲೈಂಗಿಕ ಶಿಕ್ಷಣವನ್ನು ನೀಡಬೇಕು, ಅದ್ರ ಬಗ್ಗೆ ಅರಿವನ್ನು ನೀಡಬೇಕು. ಅದನ್ನು ಮಾಡಿದಾಗ ಮಾತ್ರ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು, ನನ್ನ ದೇಹದಲ್ಲಿ ಹದಿಹರೆಯದಲ್ಲಿ ಉಂಟಾಗುವ ಬದಲಾವಣೆಯ ಕಾರಣವಾದ ಹಾರ್ಮೋನುಗಳ ಕಾರ್ಯ, ಗರ್ಭಧಾರಣೆ, ಇದು ಎಲ್ಲ ಸಂಪೂರ್ಣವಾಗಿ ಅರ್ಥ ಮಾಡಿಸಿದಾಗ ನಮಗೆ ನಮ್ಮನ್ನು ಯಾವ ರೀತಿ ರಕ್ಷಣೆ ನಾವು ಮಾಡ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ. ಆದರೆ ಅವರೇನು ಮಾಡ್ತಾಯಿದ್ರು, ಅವ್ರಿಗೆಲ್ಲ ಇದರ ಅರಿವಿಲ್ಲ. ಮಕ್ಕಳಿಗೆ ಈ ಥರ ಲೈಂಗಿಕ ಶಿಕ್ಷಣವನ್ನು ನೀಡಬೇಕು ಅನ್ನುವುದರ ಬದಲಾಗಿ ಕೆಲವೊಂದು ಪದ್ಧತಿಗಳನ್ನು ಶುದ್ಧೀಕರಣ ಅಂತ ಮಾಡಿಬಿಡೋರು. ಅಂದರೆ ನಿನ್ನ ಶುದ್ಧಿ ಮಾಡ್ತಾಯಿದ್ದೀವಿ, ನಿನ್ನ ಪ್ಯೂರಾಗಿ ನಾನು ಮಾಡ್ತಾಯಿದ್ದೀನಿ ಅನ್ನುವ ಒಂದು ನೆಪವನ್ನು ಒಡ್ಡಿ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗಬಾರ್ದು ಅಂತೇಳಿ ಅವ್ರಿಗೇನು ಮಾಡ್ತಿದ್ರು, ಅವರ ಸ್ತನ ಭಾಗಕ್ಕೆ ಬಿಸಿಯ ಕಲ್ಲನ್ನು ಕಟ್ಬಿಡೋದು ಬಟ್ಟೆ ಹಾಕಿ. ಆ ಪೋರ್ಷನು ಸುಟ್ಟೇ ಹೋಗ್ಬಿಡುತ್ತೆ. ಅದು ಬೆಳವಣಿಗೆ ಆಗಬಾರ್ದು ಅಂತೇಳಿ, ಸ್ತನ ಬೆಳವಣಿಗೆ ಆಗಬಾರ್ದು ಅನ್ನೋದು ತಾಯಿಯಂದರ ಉದ್ದೇಶ. ತಾಯಿ ಮತ್ತು ಅಜ್ಜಿಯಂದರ ಉದ್ದೇಶ ಏನು ಅಂದರೆ, ಹೆಣ್ಣು ಮಗು ಮನೇಲಿದೆ, ಅದು ಬೇಗ ದೊಡ್ಡವಳಾಗ್ತಾ ಇದ್ದಾಳೆ, ಅವಳು ಗೊತ್ತಾಗ್ತಾ ಇದೆ, ಅವಳ ಬೆಳವಣಿಗೆ ಸಮಾಜಕ್ಕೆ ಗೊತ್ತಾಗ್ತಾ ಇದೆ, ಅದು ಗೊತ್ತಾಗಬಾರ್ದು. ಅವಾಗ ಏನು ಮಾಡಬೇಕು ಅಂತಂದರೆ, ಆ ಸ್ತನಗಳ ಮೇಲೆ ಬಿಸಿಯಾಗಿರುವಂತಹ ಕಲ್ಲನ್ನು ಬಿಸಿ ಮಾಡಿ ಇಟ್ಬಿಡೋದು, ಬಟ್ಟೆ ಸುತ್ತಬಿಡೋದು. ಅದೇನು ಅಂದರೆ ಅಲ್ಲೇ ಅದು ಸುಟ್ಟೋಗಿ ಸ್ಕಾರಾಗಿ ಬೆಳವಣಿಗೆ ಆಗಬಾರ್ದು, ಡಿಫಾರ್ಮ್ ಆಗೋಗುತ್ತೆ. ಅದು ಡಿಫಾರ್ಮ್ ಆದಾಗ ಏನಾಗುತ್ತೆ, ಚಪ್ಪಟೆ ಕಾಣಲಿ ಅಂತ. ಚಪ್ಪಟೆ ಕಂಡ್ರೆ ಅಯ್ಯೋ ಇನ್ನೂ ಸಣ್ಣವಳವಳು ಅನ್ನೋ ಥರ, ಮತ್ತು ಯಾರು ಕಣ್ಣು ಕುಕ್ಕಬಾರ್ದು ಅನ್ನೋದು, ಆಮೇಲೆ ಬೇಗ ಮದುವೆ ಮಾಡಬಾರ್ದು ಅನ್ನೋದು, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಬಾರ್ದು ಅಂತ ಎಲ್ಲೋ ಒಂದು ಕಡೆ ಪ್ರೊಟೆಕ್ಷನ್ ಅನ್ನುವ ಒಂದು ಇದರಲ್ಲಿ ಈ ಥರದ ಪದ್ಧತಿಗಳನ್ನು, ಬರೀ ಕಲ್ಲಲ್ಲ, ಕಬ್ಬಿಣದ್ದು ಒಂದು ಇಷ್ಟಿಷ್ಟಗಲ ಪೀಸ್ಗಳಿರುತ್ತಲ್ಲ, ಅದನ್ನು ಕಾಯಿಸ್ಬಿಟ್ಟು ಅದನ್ನು ಇಟ್ಟು ಬಟ್ಟೆ ಕಟ್ಟೋದು, ಸುಟ್ಟೋಗ್ಬಿಡೋದು ಆ ಪೋರ್ಷನ್ನು. ಕಬ್ಬಿಣದ ಚಮಚಗಳಾಗ್ಬೋದು, ಕಲ್ಲಾಗ್ಬೋದು, ಬಿಗಿಯಾಗಿ ಬಟ್ಟೆ ಕಟ್ಟೋದೇ ಆಗಲಿ, ಅದಕ್ಕೆಲ್ಲ ಮಾಡೋದ್ರಿಂದ ಏನು
ಅಂದರೆ ಅದು ಬೆಳವಣಿಗೆನೇ ಆಗದಿರೋ ಹಾಗೆ ಕಾಣಬಾರ್ದು ಅನ್ನೋ ಉದ್ದೇಶದಿಂದ. ಇದರಿಂದ ಏನಾಗ್ತಾ ಇತ್ತು ಅಂದರೆ ಆ ಪೋರ್ಷನ್ ತುಂಬ ಸುಟ್ಟೋಗ್ತಾ ಇತ್ತು, ಡಿಫಾರ್ಮ್ ಆಗೋದು, ಶೇಪ್ ಹೊರಟೋಗ್ತಾ ಇತ್ತು, ಸ್ಕಾರ್ಗಳಾಗೋದು, ಗಟ್ಟಿ ಆಗ್ಬಿಡೋದು, ಆ ಪೋರ್ಷನ್ನು ಸುಟ್ಟೋಗಿ ಗಟ್ಟಿಯಾಗೋಗೋದು. ಮುಂದಿನ ದಿನದಲ್ಲಿ ಆಕೆ ಮದುವೆ ಆದಾಗ ಮಗುವಿಗೆ ಹಾಲು ಕುಡ್ಸೋಕ್ಕೂ ಆಗ್ತಾ ಇರಲಿಲ್ಲ ಅವಳಿಗೆ, ಆಗ್ತಾ ಇರಲಿಲ್ಲ. ಅವಾಗಲೂ ಸಿವಿಯರ್ ಪೇನು, ಮತ್ತು ಇದೆಲ್ಲ ಮಾಡಿದಾಗ ಇನ್ಫೆಕ್ಷನ್ಗಳು, ಸಿವಿಯರ್ ಇನ್ಫೆಕ್ಷನ್ನು, ಸುಟ್ಟ ಗಾಯ ಕಟ್ಟಿರೋದು, ಇನ್ಫೆಕ್ಷನ್ಗಳಾಗೋದು. ಇಮ್ಯಾಜಿನ್ ಮಾಡಿ ಎಷ್ಟು ಸಣ್ಣ ಮಕ್ಕಳುಗಳು, ಹದಿಹರೆಯ ಅಂದರೆ 13-12 ವರ್ಷದ ಮಕ್ಕಳುಗಳು ಈ ಥರದ ನೋವು, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರು, ಭಯ, ಅವ್ರಿಗೆ ದೇಹದ ಬಗ್ಗೆನೇ ಭಯ, ಹೆಣ್ಣಾಗಿ ಹುಟ್ಟಿರೋದಕ್ಕೆ ಭಯ. ಅವರು ಆ ಥರದ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ನೋವಾಗೋದು, ಅತಿಯಾದ ನೋವು, ಆಮೇಲೆ ಇನ್ಫೆಕ್ಷನ್ಸ್ಗಳಾಗೋದು, ಭಯ ಉಂಟಾಗೋದು, ಈ ಪೇಯ್ನ್ ಸಿಂಡ್ರೋಮ್ ಅಂತೀವಿ, ಕ್ರಾನಿಕ್ ಪೇಯ್ನ್ ಸಿಂಡ್ರೋಮ್, ಇದೆಲ್ಲ ಬರುವಂಥದ್ದು. ಇದು ಒಂದು ಅನಿಷ್ಟ ಪದ್ಧತಿ ಅವರಲ್ಲಿ ಜಾರಿಯಲ್ಲಿತ್ತು. ಇದೆಲ್ಲ ಸುಮಾರು ಈ ಕಂಟ್ರಿಗಳ ನಾನು ಏನೇನು ಹೇಳಿದೆ, ಫೀಮೇಲ್ ಜೆನೈಲ್ ಮ್ಯುಟಿಲಿಯೇಷನ್, ಅದರ ಜೊತೆಗೆ ಇದು ಒಂದು ಪದ್ಧತಿ. ಇದರ ಜೊತೆಗೆ ಈ ಒಂದು ಅಂದರೆ ಹೆಣ್ಣು ಅಂದ್ರೆ ನಾವೇನು ಅನ್ಕೋತೀವಲ್ಲ, ಯಾವ ಭಾಗದ ಮೂಲಕ ಹೆಣ್ಣು, ಆ ಭಾಗಗಳನ್ನೇ ವಿರೂಪಗೊಳಿಸ್ಬಿಡೋದು. ಅವಾಗೇನು ಅಂತಂದರೆ ಯಾರೂ ನೋಡೋದಿಲ್ಲ, ಆಕೆ ಲೈಂಗಿಕತೆಗೆ ಒಳಪಡೋದಿಲ್ಲ, ಈ ಥರದ್ದಿಲ್ಲ. ಅವಳನ್ನ ಒಂದು ಕಮಾಡಿಟಿ. ಇಲ್ಲಿ ಹೆಂಗೆ ಅಂದರೆ ಅವರ ಒಂದು ದೃಷ್ಟಿಕೋನ ಏನು ಅಂದರೆ, ನೀನಿರೋದು ಬರೀ ಸುಖ ನೀನು ಕೊಡಬೇಕು ಹೊರತು ನೀನು ಸುಖ ಅನುಭವಿಸ್ಬಾರ್ದು, ನೀನು ಕೊಡಬೇಕು. ನೀನಿರೋದು ಮಕ್ಕಳು ಹೆರಕ್ಕಷ್ಟೇ, ನೀನು ಅದು ಬಿಟ್ಟು ನಿಂದಿನ್ನೇನೂ ಅಲ್ಲ, ನಿನ್ನ ಕೆಲಸ ಅಷ್ಟೇ, ಅಡುಗೆ ಮಾಡು, ಮಕ್ಕಳು ಹೆರು, ಮಕ್ಕಳು ನೋಡ್ಕೊ, ನೀನು ಒಂದು ಕಮಾಡಿಟಿ. ನಾವು ಯಾವಾಗ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ಒಂದು ಕಮಾಡಿಟಿ ಅಂತ ತಗೊಂತೀವಿ, ಆ ಥರ ಅನ್ನೋ ಥರದ್ದೇ ದೃಷ್ಟಿಕೋನ ಹೊರತು ಅದು ಬಿಟ್ಟು ಆಕೆಗೆ ಯಾವುದೇ ರೀತಿಯ ಬೇರೆ ರೀತಿಯ ಅಪೋಸ್ ಮಾಡೋ ಸ್ವಾತಂತ್ರ್ಯನೂ ಸಹ ಇಲ್ಲ. ಇದರ ಜೊತೆಯಲ್ಲಿ ಈ ಸುಮಾರು ದೇಶಗಳಲ್ಲಿ, ಭಾರತದಲ್ಲೂ ಇತ್ತೀಚೆವರೆಗೂ ಕನ್ಯತ್ವದ ಪರೀಕ್ಷೆ ಅನ್ನೋದು ತುಂಬ ಜನ ಮಾತಾಡೋರು, ವರ್ಜಿನ್ ಟೆಸ್ಟ್ ಅಂತ ಅನ್ನೋರು. ಆಕೆ ಕನ್ಯತ್ವ ಹೊಂದಿದಾಳೋ ಇಲ್ವೋ ಅನ್ನೋದಕ್ಕೆ ವರ್ಜಿನ್ ಟೆಸ್ಟ್ ಅಂತ, ಹೈಮೆನ್ ಅಂತ ಒಂದು ಲೇಯರ್ ಇರುತ್ತೆ, ಕನ್ಯಾಪೊರೆ ಅಂತ ಕರಿತೀವಿ, ಒಂದು ತೆಳುವಾದ ಪೊರೆ. ಅದೇನು ಕಂಪ್ಲೀಟು ಕ್ಲೋಸ್ ಆಗಿರೋದಿಲ್ಲ, ಅದು ಅರ್ಧಚಂದ್ರಾಕೃತಿ, ಬೇರೆ ಬೇರೆ ಶೇಪಲ್ಲಿ ಇರುತ್ತೆ. ಅದು ಒಬ್ಬೊಬ್ಬರಿಗೆ ಒಂದೊಂಥರ ಶೇಪಲ್ಲಿ ಅದು ಆಗೋಗ್ಬಿಟ್ಟಿರುತ್ತೆ, ಜನನಾಂಗದ ಒಳಗಡೆ. ಅದು ಯಾರಿಗೆ ಸಂಪೂರ್ಣವಾಗಿ ಹೊರಟೋಗ್ಬಿಟ್ಟಿದೆ, ಅವರು ಕನ್ಯತ್ವ ಕಳ್ಕೊಂಬಿಟ್ಟಿದ್ದಾರೆ ಅಂತ. ಅದು ಎಷ್ಟು ಇದ್ರ ಹಿಂದೆ ಯಾವುದೇ ಒಂದು ಸೈನ್ಸ್ ಇಲ್ಲ. ಇದು ತುಂಬ ಸ್ಟ್ರೆಚ್ ಮಾಡೋರಿಗೆ, ಸ್ಪೋರ್ಟ್ಸ್ ಇದರಲ್ಲಿರೋಂಥವ್ರಿಗೆಲ್ಲ ಅದು ಆ ಪೊರೆ ಹೊರಟೋಗ್ಬಿಟ್ಟಿರುತ್ತೆ. ಏಕೆಂದರೆ ಅತ್ಯಂತ ತೆಳುವಾದ ಪೊರೆ ಆಗಿರೋದ್ರಿಂದ ಅದು ಹಾಗೆ ಇರೋದಕ್ಕೆ ಸಾಧ್ಯವೂ ಇಲ್ಲ. ಅದು ಯಾವುದೋ ಒಂದು ಪಾಯಿಂಟಲ್ಲಿ ಬಾಡಿ ಸ್ಟ್ರೆಚಿಂಗ್ ಜಾಸ್ತಿ ಆದಾಗ ಹರಿದೋಗಿರುವ ಸಾಧ್ಯತೆ ಇದೆ. ಏಕೆಂದರೆ ತುಂಬ ತಿಕ್ಕಿರೋದಿಲ್ಲ, ಅದು ತುಂಬ ತೆಳುವಾದ ಪೊರೆ ಆಗಿರೋದ್ರಿಂದ. ಈ ಪರೀಕ್ಷೆಗಳನ್ನು ಮಾಡ್ತಾಯಿದ್ರು ಬಹಳ. ಆ ಒಂದು ನಾವು ಯುರೋಪ್ ಬಿಟ್ಟು ಈ ಒಂದು ಅಫ್ಘಾನಿಸ್ತಾನ, ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಇದರಲ್ಲಿ ನಿಕೃಷ್ಟವಾಗಿ ಈ ಥರ ಪರೀಕ್ಷೆ, ಈ ಹಸು ಕರು ಇವನ್ನೆಲ್ಲ ಪರೀಕ್ಷೆ ಮಾಡ್ತೀವಲ್ಲ, ಅದ್ರ ಬಾಯಿ ನೋಡಿ, ಹಲ್ಲು ನೋಡೋದು, ಇದೆಲ್ಲ ಮಾಡಿ ಆ ಥರ ಹೆಣ್ಣು ಮಕ್ಕಳನ್ನು ಮದುವೆಗೆ ಮೊದಲು ಇಂಥದ್ದೆಲ್ಲ ಪರೀಕ್ಷೆಗೆ ಒಳಪಡಿಸಿ ಅದೆಲ್ಲ ಅವರು ಕ್ಲಿಯರ್ ಆದರೆ ಅದು ಫೈನಲಿ ಅವ್ರನ್ನ ಇದು ಮಾಡ್ತಿದ್ರು ನೋಡಿ. ಇವಾಗ ವಧು ಪರೀಕ್ಷೆ ಅನ್ನೋದೇ ನಮ್ಮಲ್ಲಿ ಹೋಗ್ತಾ ಇದೆ. ಮೊದಲ ಹಾಗೆ ಬಂದು ಕಾಫಿ ತಂದು ಕೊಡೋದು ಈ ಥರ ಇಲ್ಲ. ಹುಡುಗ ಹುಡುಗಿ ಎಲ್ಲ ಒಂದ್ಸಲ ನೋಡ್ತಾರೆ, ಮಾತಾಡ್ತಾರೆ. ಅಂದರೆ ಎಷ್ಟು ಚೇಂಜಸ್ ಆಗ್ತಾ ಇದೆ. ವಧು ಪರೀಕ್ಷೆಗೆ ಹೋಗೋದೇನೆ ಒಂದು ಹೆಣ್ಣುಮಕ್ಕಳು ಅದು ಯಾಕೆ ಆ ಥರ ಮಾಡಬೇಕು ಅನ್ನೋ ಥರ ಒಂದು ಅಭಿಪ್ರಾಯ ಇದ್ದಾಗ, ಇಮ್ಯಾಜಿನ್ ಮಾಡಿ, ಕನ್ಯತ್ವದ ಪರೀಕ್ಷೆ ಈಗಲೂ ನಡೆಸೋಂಥ ಕೆಲವು ಜಾಗಗಳಿದೆ. ಈಗ ಅದು ಕಂಪ್ಲೀಟ್ ಹೊರಟೋಗಿದೆ. ಭಾರತದಲ್ಲೂ ಕೂಡ ಅಲ್ಲಲ್ಲಿ ಇದು ನಡೀತಾ ಇತ್ತು, ಬಟ್ ಇವಾಗ ಇಲ್ಲ, ಈ ಥರದ ಪದ್ಧತಿಗಳಿಲ್ಲ. ಆದರೆ ಕೆಲವೊಂದು ದೇಶದಲ್ಲಿ ಈಗಲೂ ಸಹ, ಈ AI ಯುಗದಲ್ಲೂ ಸಹ ಕೆಲವೊಂದು ಪರೀಕ್ಷೆಗಳು ಇದೆ. ಇದರ ಜೊತೆಯಲ್ಲಿ ಚೈನಾದಲ್ಲಿ ಒಂದು ಪರೀಕ್ಷೆ ಇತ್ತು, ಬಟ್ ಇಲ್ಲ ಇವಾಗ. ಅದನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದಾರೆ. ಶುದ್ಧತೆಯ ಪರೀಕ್ಷೆ ಅಂತ, ಶುದ್ಧತೆ ಎನ್ನುವ ಹೆಸರಿನಲ್ಲೇ ಇದನ್ನು ಮಾಡ್ತಾಯಿದ್ರು. ಕಾಲುಗಳನ್ನು ಕಮಲದ ಥರ ಇರಬೇಕಂತೆ, ಲೋಟಸ್ ಫುಟ್ ಅಂತ. ಅದು ನೀವು ಅದು ಹಳೆಯ ಅವರು ಈ ಒಂದು ಚೈನಾ ವಾಲ್ ಎಲ್ಲ ಕಟ್ಟಿದಾರಲ್ಲ, ಆ ಡೈನಸ್ಟಿ ಬಗ್ಗೆ ಎಲ್ಲ ಓದಿದ್ರೆ, ರಾಣಿಯರು ಲೋಟಸ್ ಫುಟ್ ಅಂದರೆ ಕಾಲು ಈ ಕಮಲದ ಒಂದು ಮೊಗ್ಗಿನ ಥರ ಇರಬೇಕು, ಈ ಥರ ಇರಬೇಕು, ಮೊಗ್ಗಿನ ಥರ. ಯಾವ ಥರ ಅಂದ್ರೆ ಅದು ಆ ಥರ ಇರಲ್ವಲ್ಲ. ಸೊ ಏನು ಮಾಡಿಬಿಡೋದು, ಮರದ್ದನ್ನು ಸಣ್ಣ ಮಕ್ಕಳಲ್ಲೇ ಹಾಕಿ ಟೈಟಾಗಿ ಅದನ್ನು ಚೆನ್ನಾಗಿ ಕಟ್ಟಿಬಿಡೋದು. ಅದು ನೋವಾಗಿ ಬೋನೇ ಡಿಫಾರ್ಮ್ ಆಗಿಬಿಡುತ್ತೆ. ಆ ಕಟ್ಟಿರೋ ಫೋರ್ಸ್ಗೆ ಬೋನೇ ಆ ಶೇಪ್ಲೆಸ್ ಆಗೋಗಿ, ಆ ಸ್ನಾಯುಗಳು ಎಲ್ಲ ಅಟ್ರಫಿ ಆಗಿ, ಡಿಜನರೇಟ್ ಆಗಿ, ಆ ನಂತರ ಅದು ಕಾಲ ಶೇಪಿಗೆ ಬರುತ್ತೆ, ಬಟ್ ನಡೆಯೋಕ್ಕಾಗಲ್ಲ.
ಅವ್ರು ಬಾತುಕೋಳಿ ಥರ ನಡಿಬೇಕಾ? ಹೌದು, ಅವ್ರದ್ದು ವಾಕಿಂಗ್ ಸ್ಟೈಲೇ ಬೇರೆ. ಅದು ರಾಯಲ್ ವಾಕ್ ಅಂತ. ಅಯ್ಯೋ, ಯಾವ್ಯಾವ ಥರ ಜನ ನಮ್ಮದು ಇದನ್ನು ನೋಡ್ಕೊಳ್ತಾ ಹೋದರೆ ನಾವು ಯಾವ ಯುಗದಲ್ಲಿದ್ದೀವಿ, ಹಿಂದೆ ಎಲ್ಲ ಯಾವ್ಯಾವ ಥರ ಇತ್ತು ಅನ್ನೋದು. ಅವರು ವಾಕಿಂಗ್ ಆ ಥರ ನಡೆದಾಗ ರಾಯಲ್ ಅನ್ನೋ ಥರ ಅದು. ಆಮೇಲೆ ಯಾರು ಆ ಥರ ಕಾಲಿರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡೋರು, ಮದುವೆ ಆಗೋರು ಅಂತಾರೆ ಕಾಲಿರೋರು, ಈ ಥರದ ಪದ್ಧತಿ. ಬಟ್ ಅದು ಅವಾಗಲೇ ರಾಜರ ಒಂದು ಇದು ಹೋದ ನಂತರ ಇವಾಗ ಯಾರಿಗೂ ಆ ಥರ ಪದ್ಧತಿ ಇಲ್ಲ. ಈ ಥರ ಬೇಕಾದಷ್ಟು ಅದು ಎಲ್ಲ ಟಾರ್ಗೆಟು ಹೆಣ್ಣುಮಕ್ಕಳೇ. ಇಲ್ಲಿ ಯಾವ ಗಂಡು ಮಕ್ಳಿಗೂ ಲೋಟಸ್ ಫಿಟ್ ಏನು ಪರೀಕ್ಷೆ ಏನೂ ಇಲ್ಲ. ಎಲ್ಲ ಹೆಣ್ಣು ಮಕ್ಕಳನ್ನೇ ಗುರಿ ಮಾಡಿ ಶುದ್ಧತೆ ಎನ್ನುವ ಹೆಸರಿನಲ್ಲಿ ಪರೀಕ್ಷೆ ಮಾಡೋದು. ಅವಳು ವರ್ಜಿನ್ನ ಅನ್ನೋದು, ಅಥವಾ ಅವಳಿಗೆ ಬೇರೆ ಸಂಬಂಧ ಇತ್ತಾ, ಅಥವಾ ಅವಳು ಆ ಸಂತೋಷನೇ ಪಡಬಾರ್ದು. ಆ ಲೈಂಗಿಕ ಸಂತೋಷ ಪಟ್ಟರೆ ಅವಳು ಗಂಡ ಕೊಡಲೇ ಇಲ್ಲ ಅಂದರೆ ಇನ್ನೊಬ್ಬನ ಜೊತೆ ಹೊರಟೋಗ್ತಾನೆ ಅನ್ನೋದು ಎಲ್ಲ ನೋಡಿ ಅವ್ರ ಥಿಂಕಿಂಗ್ ಯಾವ ಥರ ಇದೆ ಅಂತಂದರೆ, ಈಗ ಗಂಡಸಿನಲ್ಲಿ ಏನೋ ದೋಷಗಳಿರ್ಬೋದು, ಆವಾಗ ಅವಳಿಗೆ ಅದರ ಅರಿವಿದ್ದರೆ ಅವಳೇನು ಮಾಡ್ತಾಳೆ, ನಿನ್ನಿಂದ ನನಗೆ ಅದು ಸಿಕ್ತಿಲ್ಲ ಅಂತ ಬೇರೆಯವ್ರ ಜೊತೆ ಹೊರಟೋದ್ರೆ ನೀನು ಹೋಗಲೇಬಾರ್ದು ಅಂದರೆ ನಿನಗೆ ಆ ಸೆನ್ಸೇಷನ್ನೇ ತೆಗೆದಾಕ್ಬಿಟ್ರೆ ನಿನಗೆ ಅರಿವು ಇಲ್ಲ, ಏನೂ ಇಲ್ಲ ಏನಾದ್ರೂ. ಸೊ ಯಾವ್ಯಾವ ಥರ ಧರ್ಮದ ಹೆಸರಿನಲ್ಲಿ ಹತ್ತಿಕ್ಕುವ ಪ್ರಯತ್ನ ಅಂತೀವಲ್ಲ ನಾವು, ಮಾನವ ಹಕ್ಕು ಉಲ್ಲಂಘನೆ ಅಂತಲೇ ಇದನ್ನು ಬಹಳ ಅದನ್ನು ಚೆನ್ನಾಗಿ ತುಂಬ ಅದನ್ನು ಪ್ರೊಟೆಸ್ಟ್ ಮಾಡಿ ಅದನ್ನು ಎಲ್ಲ ಜೀವಿಗೂ ಸ್ವಾತಂತ್ರ್ಯ ಇದೆ, ಪ್ರತಿಯೊಂದನ್ನು ಜೀವನದಲ್ಲಿ ಅನುಭವಿಸುವಂಥ ಸ್ವಾತಂತ್ರ್ಯ ಇದೆ, ಅದನ್ನು ಈ ಥರ ನಾವು ಬಳಸಬಾರ್ದು ಅನ್ನೋದು ಇತ್ತೀಚೆಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗಿದೆ. ಇದೆಲ್ಲ ಶುದ್ಧತೆಯ ಬೇರೆ ಬೇರೆ ಥರದ ಪ್ರಕ್ರಿಯೆಗಳು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅನ್ನುವ ಒಂದು ದೃಷ್ಟಿಕೋನದಿಂದ ಈ ಒಂದು ವಿಚಾರಗಳನ್ನು ಮಾತಾಡಿದ್ದೀವಿ. ಸೊ ಭಾಳ ವಿಚಿತ್ರ ಮತ್ತು ಆಘಾತಕಾರಿ ವಿಚಾರಗಳಿವೆಲ್ಲ. ಬಟ್ ಇದೆಲ್ಲ ನೋಡಿ, ಅಂದರೆ ಮಾನವ ಜನಾಂಗ ಏನು ಬೆಳ್ಕೊಂಡು ಬಂದಿದೆ ಅದರಲ್ಲಿ ಎಷ್ಟೋ ಈ ಥರದ ಒಂದಷ್ಟು ಅತ್ಯಂತ ಅನಿಷ್ಟ ಪದ್ಧತಿಗಳನ್ನೂ ಕೂಡ ಅದನ್ನು ಹಾದುಕೊಂಡು ಬಂದಿದೆ ಮಾನವ ಜನಾಂಗ. ಮುಂಚೆ ಇರಲಿಲ್ಲ, ಯಾವುದೋ ಟೈಮಲ್ಲಿ ಇದು ಬಂತು, ಆಮೇಲೆ ಒಂದಷ್ಟು ಜನರೇಷನ್ ಇದನ್ನು ಅನುಭವಿಸ್ತು, ಆಮೇಲೆ ಇನ್ನೊಬ್ಬ ಯಾರೋ ಬಂದ ಅವ್ನು ಹೇಳ್ದ ಇದು ತಪ್ಪು, ಇದು ಒಳ್ಳೇದಲ್ಲ ಅಂತ ಮತ್ತೆ ಹೊರಗಡೆ ಬಂದ್ವಿ ಅದರಿಂದ. ಈಗ ನೋಡಿ, ನಮ್ಮಲ್ಲಿ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ಆಮೇಲೆ ವಿಧವೆಯರಿಗೂ ಸಹ ಅದು ಎಲ್ಲ ಏನಕ್ಕೆ ಅಷ್ಟೊಂದು ವಿರೂಪ ಮಾಡ್ತಾ ಇದ್ರು ಅಂದ್ರೆ ಅವ್ರು ಚೆನ್ನಾಗಿ ಕಾಣಬಾರ್ದು ಅಂತ. ವಿಧವೆಯರನ್ನ ತಲೆ ಬೋಳಿಸಿ ಬಿಳಿ ಸೀರೆ ಉಡಿಸ್ದಾಗ ಏನಾಗೋದು, ಕೆಂಪು ಸೀರೆ ಬಿಳಿ ಸೀರೆ ಎಲ್ಲ ಉಡಿಸ್ದಾಗ ಏನಾಗೋದು ಅಂದರೆ ಬರೀ ಕೂದಲು ಕಟ್ ಮಾಡಿಬಿಟ್ರೆ ಒಂದು ಸೌಂದರ್ಯ ಒಂದು ಸ್ವಲ್ಪ ಹೊರಟೋಗ್ಬಿಡುತ್ತೆ. ಅದು ಚೆನ್ನಾಗಿ ಕಾಣೋದಿಲ್ಲ ಯಾರಿಗೇ ಆಗಲಿ. ಕೂದಲನ್ನ ಕಟ್ ಮಾಡಿದಾಗ ಆ ಮುಖದ ಒಂದು ಅಟ್ರಾಕ್ಷನ್ ಏನಿರುತ್ತೆ, ಕೂದಲು ತುಂಬ ಅಟ್ರಾಕ್ಷನ್. ಅದು ಉದ್ದನೆಯ ಕೂದಲಿರುತ್ತಲ್ಲ, ನೀಲವೇಣಿ ಅಂತಾರಲ್ಲ, ಅದು ತುಂಬ ಅಟ್ರಾಕ್ಷನ್. ಅದು ಕೂದಲನ್ನೇ ಕಟ್ ಮಾಡಿಬಿಟ್ರೆ, ಕೂದಲು ಕಟ್ ಮಾಡಿ ನೀವು ಹಾಕಿರುವ ಆಭರಣಗಳು ಎಲ್ಲ ತೆಗೆದಾಕಿ ಒಂದು ಕೆಂಪು ಸೀರೆನೋ ಬಿಳಿ ಸೀರೆ ಉಟ್ಟಿದ್ರೆ ಎಷ್ಟು ಚೆನ್ನಾಗಿರೋರು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಚೆನ್ನಾಗಿ ಕಾಣಬಾರ್ದು, ಅಟ್ರಾಕ್ಟ್ ಆಗಬಾರ್ದು ಯಾರು ಗಂಡಸರು ಅನ್ನೋದಕ್ಕೆ ವಿಧವೆಯರನ್ನು ಆ ಥರ ಮಾಡಿ ಯಾರ ಕಣ್ಗೂ ಬೀಳದಂಗೆ ಬರೀ ಅಡುಗೆ ಮನೇಲಿ ಕೆಲಸ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ. ಇದು ಇಲ್ಲಿ ಬಹಳ ಮುಖ್ಯವಾಗಿ ಅವ್ರು ಏನು ತಿಳ್ಕೋಬೇಕು ಅಂತಂದರೆ, ಈ ಎಲ್ಲ ಪದ್ಧತಿ ನೀವು ಮಾಡಬಹುದು, ಆದರೆ ದೇಹದ ಒಳಗಡೆ ಇಡೀ ದೇಹದಲ್ಲಿ ನಡೆಯೋದು ಎಲ್ಲ ರಾಸಾಯನಿಕ ಕ್ರಿಯೆಗಳು. ಅದರಲ್ಲಿ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಬಾರ್ದು ಅಂತ ಇವ್ರು ಮೇಲ್ ಮಾಡ್ಬೋದು, ಆದರೆ ಅದರಿಂದ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ, ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಏನಾಗುತ್ತೆ, ಕಿಸ್ ಪೆಪ್ಟಿನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಕಿಸ್ ಪೆಪ್ಟಿನ್ ಏನು ಮಾಡುತ್ತೆ, ನಮ್ಮ ಹೈಪೋಥಾಲಮಸಲ್ಲಿ GnRH ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅದು ನಮ್ಮ ಪಿಟ್ಯೂಟರಿಗೆ ಹೋಗಿ ಅಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಅದು ನಮ್ಮ ಅಂಡಾಶಯಕ್ಕೆ ಹೋಗಿ ಓವರಿಸಲ್ಲಿ ಅಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಹುಡುಗರಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಅದು ಪುನಃ ನಮ್ಮ ಮೆದುಳಿನಲ್ಲಿ ಮತ್ತು ಕೆಲವೊಂದು ಜೀವಕೋಶಗಳ ರೆಸೆಪ್ಟಾರ್ಗಳ ಜೊತೆ ಬೈಂಡ್ ಆಗಿ ದೇಹದಲ್ಲಿ ಹದಿಹರೆಯದಲ್ಲಿ ಉಂಟಾಗುವ ಬದಲಾವಣೆ ಏನಿದೆ, ಇದು ಹಾರ್ಮೋನಿಂದ ಉಂಟಾಗುವ ಬದಲಾವಣೆಗಳು. ಹೆಣ್ಣು ಮಕ್ಕಳಿಗೆ ಬದಲಾವಣೆಗಳಾಗ್ಬೋದು, ಗಂಡು ಮಕ್ಕಳ ವಾಯ್ಸ್ ಚೇಂಜ್ ಆಗ್ಬೋದು, ಗಡ್ಡ ಮೀಸೆ ಬೆಳವಣಿಗೆ ಅಥವಾ ವೀರ್ಯಾಣು ಉತ್ಪಾದನೆ, ಇವರಲ್ಲಿ ಅಂಡಾಣು ಇದೆಲ್ಲ ಹಾರ್ಮೋನ್ ರಿಲೇಟೆಡ್. ಎವ್ರಿಥಿಂಗ್ ನೀವು ಹೊರಗಡೆ ಏನೇ ಮಾಡಿದ್ರೂ ಒಳಗಡೆ ಹಾರ್ಮೋನ್ ರಿಲೀಸ್ ಆದಾಗ ಅದು ಎಕ್ಸ್ಪ್ರೆಸ್ ಆಗೇ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಅರಿವು ಬೇಕು. ಲೈಂಗಿಕ ಶಿಕ್ಷಣ ಅಂದರೆ ಅದು. ಸೊ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ನೀವು ಕೇಳಿದಂಥ ಅನಿಷ್ಟ ಪದ್ಧತಿಗಳೇನಾದರೂ ಇದ್ದರೆ, ಅಂದರೆ ಒಂದು ಕಾಲಕ್ಕಿದ್ದಂಥ ಅನಿಷ್ಟ ಪದ್ಧತಿಗಳು, ಅವುಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೇಡಮ್, ಥ್ಯಾಂಕ್ ಯು, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ.